ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರಿ? ಆರಾಮಿದ್ರಿ? ನಾನು ಆರಾಮಿದ್ವಿ. ಇವತ್ತಿನ ಬ್ಲಾಗ್ ನೋಡ್ರಿ, ಹಪ್ಪಳ ಹಾಕ್ಲತ್ತಿದ್ದೆವು. ಅಕ್ಕಿ ಹಪ್ಪಳು ಬೇಸಿಗೆದಿಂದ ಅಂದು ನೋಡ್ರಿ, ಎಲ್ಲ ಏನು ಜೋಗಾಡು ಮಾಡವು ಎಲ್ಲ ಕೆಲಸಗಳು ಹೀಗೆ ಮಾಡ್ಕೊಂಡು ಇಟ್ಕೊಂಬರ್ತಾವಲ್ಲ, ಹಂಗಂದು ಮಾಡ್ಲತ್ತೀನಿ. ಕುರುಡಿಗೆ ಹಾಕಿನಿ ಮೊನ್ನೆ. ಇವತ್ತಂದ್ರೆ ರವದು, ಇವತ್ತು ಅಕ್ಕಿ ಹಪ್ಪಳ ಹಾಕ್ಲತ್ತೀನಿ. ನೋಡ್ರಿ ಈ ಟೈಪು, ಇಲ್ಲಿ ನೋಡ್ರಿ ಈ ಟೈಪು ಬ್ಯಾಟರ್ ರೆಡಿ ಮಾಡ್ಕೊಂಡೀವಿ. ಇಷ್ಟು ಥಿಕ್ನೆಸ್ ಇರಬೇಕು. ಇತ್ತಂದ್ರೆ ಹಪ್ಪಳು ಇದು ಮಾಡ್ತಾವೆ. ಗಟ್ಟಿ ಐತಂದ್ರೂ ದಪ್ಪ ಆಗ್ತಾವ, ಮತ್ತು ತಳು ಆಯ್ತಂದ್ರೂ ಹರಿತದ. ಹಪ್ಪಳು ಹೇಳಲ್ಲ ಮ್ಯಾಕ, ಪ್ಲೇಟ್ ತುಂಬ ಹರಿತದ. ಹಂಗಂದು ಇಷ್ಟು ಟೈಪ್ ಥಿಕ್ನೆಸ್ ಇರಬೇಕು. ಇಲ್ಲಿ ನೋಡ್ರಿ ಒಲೆ ಮೇಲೆ ಮಾಡತ್ತೀವಿ ನೋಡ್ರಿ. ಊರಿ ಬಿಸಿಲಾಗ ಹೊರಗೆ, ಬಿಸಿಲೇನು ಹೊರಗೆ ಹತ್ತಲಾಗ್ಯದ, ನೆಳ್ಳದ ಅಂದರೂ ಝಳ ಬಡಿತದಿಲ್ಲ. ಒಲೆ ಮೇಲೆ ಮಾಡಮಿ ಕುಂತು ಇದಾಗ್ತದೆ, ಹೊರಗೆ ಗಾಳಿ ಅದು ಹೋಯ್ತದ ಅಂತೇಳಂದು ಮೈರವ್ರ ಮಮ್ಮಿ ನಾನು ಇಬ್ಬರು ಕುಂತು ಮಾಡ್ಲತ್ತೀವಿ ನೋಡ್ರಿ. ಸೀರೆ ಉಟ್ಕೊ ನೋಡ್ರಿ, ನಾವು ಒಂದು ಕೆಲಸ ಮಾಡ್ತಾರೆ ಮೈರಿದೊಂದು ಕೆಲಸ. ಅವತ್ತು ಫುಲ್ ಡೇ ಎಲ್ಲ ಮಲ್ಕೊಂಡಿಲ್ಲ, ನಮ್ದೆಲ್ಲ ಮುಗಿಯತನ 4:30 ತನ. ಅದು 4:30 ತನ ನಮ್ಮ ಸರಿ ಹೈರಾಣು ಸೋರ್ಸ್ಕೊತಾ ಚೀರ್ಕೊತಾ ಮಾಡ್ಕೊತಾ ಬಡ್ದಾಡ್ದಳು. ಮಲ್ಕೊಂಡಿಲ್ಲ ಏನಿಲ್ಲ ಬಿಸಿಲಾಗ. ನಮ್ಮ ಜೊತೆನೇ ಹಂಗೆ ನಮಗೂ ಸ್ವಲ್ಪ ಸುಧಾರಿಸ್ಕೊಟ್ಟಿಲ್ಲ. ಅದು ನೋಡ್ರಿ ಇದು ನೋಡ್ರಿ ಅನ್ಕೋತಾ ಇಲ್ಲ ನೋಡ್ರಿ, ಕೈ ಟೈಪ್ ಹೊಂಟ ನೋಡ್ರಿ ಹಪ್ಪು. ಈಗ ನೋಡ್ರಿ ಎಲ್ಲ ಸಾಮಾನುಗಳು ಈಗ ಚಪ್ಪಲಿ ತೊಗೊಂಡ್ಬಂದು ಬೊಗಣಿ ಹಾಕ್ಕೊಂಡು ತಲೆ ಮೇಲೆ ಒಲೆ ಸನಿನೇ ಹೊಂಟಳ. ಆಕಿಗೆ ತೊಗೊಂಡು ಇಷ್ಟು ಹಪ್ಪಳ ಹಾಕಿದೆ ನೋಡ್ರಿ. 1.5 ಗ್ಲಾಸ್ ಅಕ್ಕಿ ನೆನೆ ಹಾಕಿದೆ. 1.5 ಗ್ಲಾಸಿಂದ ಹಪ್ಪಳ ಹಾಕಿ ನೋಡ್ರಿ ಅವತ್ತು. ಇದು ಸೂಜಿನಿಂದ ತೆಗಿತಾರೆ ಇವು. ಒಂದು ಹಂಚಿನ ಮೇಲೆ ನೀರಿಟ್ಟು ಉಗದ ಹಪ್ಪಳ ಅಂಥೇಳಿ ಹಂಚಿನ ಮೇಲೆ ನೀರಿಟ್ಟು ಮಾಡ್ತಾರೆ. ಇಲ್ಲಿ ನೋಡ್ರಿ ಈ ಟೈಪ್ ಸೂಜಿನಿಂದು ಸ್ವಲ್ಪ ಕೊನೆದೆಲ್ಲ ಇದು ಮಾಡಬೇಕು. ಆಮೇಲೆ ತಾನೇ ಹೇಳ್ತೀನಿ ನೋಡ್ರಿ. ಈಗ ತಳ್ಳು ಬರ್ತದೆ ಹಿಂಗೆ. ಒಂದೊಂದು ಫಸ್ಟ್ ಸ್ಟಾರ್ಟಿಂಗ್ ಕೆಡ್ಲತ್ತೀವಿ, 1-2 ಕೆಟ್ಟವ. ಆಮೇಲಿಂದೆಲ್ಲ ಚಲೋ ಬಂದು ನೋಡ್ರಿ. ಎಷ್ಟು ತಳ್ಳು ಬಂದು ಅಷ್ಟು ಚೆಂದ ಆಗ್ತಾವೆ. ಹುರಿದಿನ ಮೇಲೆ ಎಣ್ಣೆ ಹಾಕಿ ಈ ಟೈಪಾಗ ಬೆಳ್ಳಗಾಗ್ಯಾವ. ಹಂಚಿನ ಮೇಲೆ ನೀರು ಹಾಕಿ, ಹಂಚಿನ ಮೇಲೆ ನೀರು ಕುದಿಲತ್ತು ಅಂದ್ರೆ ಒಂದು ತಾಟಿನಾಗ ಹಾಕಿ ಅದ್ರ ಮೇಲೆ ಇಡಬೇಕು. ಒಂದು 2-3 ಸೆಕೆಂಡ್ ಇಟ್ಟರೆ ಆಯಿತು. ಮೇಲಿಂದ ಭಾಳ ಹಾಕಬೇಕು, ಮೇಲೆ ಆರತ್ತದ ಅಮ್ಮಷ್ಟೊಳಗೆ. ಆರಾಕಿದ್ರೆ ನೋಡ್ರಿ ನಮ್ಮ ಹಪ್ಪಳ ರೆಡಿ ಆಗ್ತಾವೆ. ಕುದ್ದಿ ಬರ್ತದೆ ಹೊರಗೆ. ಆಮೇಲಿಂದ ಸೂಜಿನಿಂದ ತೆಗಿಬೇಕು ತಾಟಿನಾಗಿಂದು. ಈಗ ನಮ್ಮ ಸಣ್ಣ ತಂದು ಹಾಕ್ಲತ್ತಾಳಿಲ್ಲಿ ಹೊಸೆಲ್ಲ ಗಾಳಿಗೆ. ಒಂದು ಪ್ಲೇಟಿನಾಗ ಅಂದ್ರೆ ಅವು ಮೆತ್ತಾವ ಅಂಥೇಳಿ ರೊಟ್ಟಿ ಹುಟ್ಟಿದಾಗ ಹಾಕ್ಲತ್ತಿದ್ದೆವು. ಈಗ ನೋಡ್ರಿ ಹಾಕಂಬ್ರಿ ಅಂಥೇಳಿ ಅಂದಳು ರೇಣುಕ, ಅಂದ್ರೆ ಮೈರವ್ರ ಮಮ್ಮಿ. ಹಂಗಂದು ಮತ್ತು ಕುಂತೇನದ ಈ ವರ್ಷ ತೊಗರಿನೂ ತೊಗೊಂಡಿಲ್ಲನ, ಹಂಗಂದು ಖಾಲಿನೇ ಇದ್ದಿದ್ದೆವು. ಮದುವೆಗಳಿಗೂ ಹೋಗ್ಲತ್ತಿದ್ದೆವು. ಮತ್ತು ಹಾಕಿದ್ರಾಯ್ತು ಈ ವರ್ಷಿನ ಹಪ್ಪಳ ಅಷ್ಟು ಹಾಕಿನೇ. ಇದು ಕುರುಡಿಗೆ ಹಾಕಿದೆ, ಮತ್ತಂದ್ರೆ ಆಲೂ ಚಿಪ್ಸ್ ಹಾಕ್ತಿದ್ದೆ. ಈ ವರ್ಷ ಅಕ್ಕಿ ಹಪ್ಪಳ ಹಾಕಮ್ಮಿ, ಉಗದ ಹಪ್ಪಳ ಹಾಕಮ್ಮಿ ಅಂಥೇಳಿ ಈ ವರ್ಷ ಉಗದ ಹಪ್ಪಳ ಹಾಕ್ಲತ್ತಿದೆ. ಬೇಸಿಗೆದಾಗಿಂದೆಲ್ಲ 1 ವರ್ಷದ ಪೂರ ಎಲ್ಲ ರೆಡಿ ಮಾಡ್ಕೊಳತ್ತಿದೆ ನೋಡ್ರಿ. ಈಗ ಈ ಟೈಪ್ ಇಡಬೇಕು. ಒಂದು ಸ್ವಲ್ಪ ಮೇಲೆ ಆರ್ದಂಗೆ ಆಯ್ತಂದ್ರೆ ಬಾಳೆ ಹಾಕಬೇಕು. ಬಾಳೆ ಹಾಕಿದ್ರೆ ಉಗಿನ ನೀರಿಂದ ಉಗಾನಿಂದೆ ಹಪ್ಪಳ ರೆಡಿ ಆಗ್ತಾವೆ. ಅದಕ್ಕೆ ಉಗದ ಹಪ್ಪಳ ಅಂತೇಳಿ ಅಂತಾರೆ. ಒಲೆ ಮುಂದೆ ಬೇಗನೆ ಹೊತ್ತು ಒಂದು ಸ್ವಲ್ಪ ಕಷ್ಟ ಆಯಿತು, ದಗಿಯೋದು ಬಿಟ್ಟು ಹೊಗಿಯೋದು ಎಲ್ಲ. ಅಂದ್ರೂ ಒಲೆ ಮುಂದೆ ಮಾಡಿಂದ ಒಂದು ಸ್ವಲ್ಪ ಚಲೋನೇ ಸ್ಲೋನಿಂದ ಆಯ್ತವ. ಗ್ಯಾಸಿನ ಮೇಲೆ ಆದರೂ
ಊರಿಗೆ ಕಮ್ಮಿ ಇಟ್ಟರೆ ಕಮ್ಮಿ ಆಗ್ತದ ಇಲ್ಲದ್ರೆ ಹಿಂಗೆ ಆಗ್ತದ ಹಂಗಂದು ನಮ್ಮಲ್ಲಿ ಬೇವಿನ ಗಿಡ ಮುರಿದಿಂದಿತ್ತು. ಮೊನ್ನೆ ಮಳೆಗೆ ಮುರಿದಿತ್ತು ಹಂಗಂದು ಅದ್ರ ಕಟ್ಟಿಗೆ ಎಲ್ಲ ಇಟ್ಟಿದ್ದೆವು. ಹಾಗೆ ಹಚ್ಚಿ ಹಪ್ಪಳ ಹಾಕಿದ್ರಾಯ್ತು ಮತ್ತು ಅಂಥೇಳಿ ಹಾಕ್ಲತ್ತಿದ್ದೆವು. ಇನ್ನೂ ಒಂದು 2-3 ಸಲ ಹಾಕ್ತೇವೆ. ಈಗ ಫಸ್ಟ್ ಇವತ್ತೇ ಸ್ಟಾರ್ಟ್ ಮಾಡಿದ್ದೆವು ಹಾಕ್ಲಕ್ಕೆ. ಈಗ ನೋಡ್ರಿ ಇದ್ರೊಳಗೆ ಫುಡ್ ಕಲರ್ ಹಾಕಿ ಮಾಡಿದೆವು. ಮತ್ತು ವೈಟನ್ನು ಮತ್ತಂದ್ರೆ ಆರೆಂಜ್ ಕಲರ್ ಅವ ಫುಡ್ ಕಲರ್ ಹಾಕಿನಿ. ಈಗ ನೋಡಿ ಇಷ್ಟ ಆರ್ಬೇಕಾದ್ರೆ ಬಾಳೆ ಹಾಕ್ಬೇಕು ನೋಡ್ರಿ. ಈ ಟೈಪು ಒಂದು ಸ್ವಲ್ಪ ಹಾಕ್ಕೊಂಡು ಟೇಬಲ್ ಸ್ಪೂನ್ ನಾಷ್ಟ ಸ್ಪೂನಿಂದು 1-2 ಸ್ಪೂನ್ ಹಾಕ್ಕೊಂಡು ಈ ಟೈಪ್ ಅಗಲು ಮಾಡಿದ್ರೆ ಆಯಿತು. ತಳ್ಳಗೆ ಹಪ್ಪಳ ರೆಡಿ ಆಗ್ತಾವೆ. ಇವಕ್ಕೇನು ಬಿಸಿಲಿಗೆ ಒಣಗಿಸೋದನ್ನ ಹತ್ತಲ್ಲ ಏನಿಲ್ಲ. ಇಲ್ಲೇ ಫ್ಯಾನಿನ ಗಾಳಿಗೆ ಒಣಗ್ತಾವೆ. ಒಂದು ದಿವಸ ಎಲ್ಲ ಸೇರಿಸಿ ಬಿಸಿಲಿಗೆ ಹಾಕಿಬಿಟ್ರೆ ಆಯಿತು. ಆಮೇಲಿಂದ ಸ್ಟೋರ್ ಮಾಡಿಟ್ರೆ ಮಸ್ತಿನಾಗ 1 ವರ್ಷ ಆದ್ರೆ ಭೀ ಏನು ಖರಾಬ್ ಆಗಲ್ಲ ಏನಿಲ್ಲ. ಹುರಿಲಕ್ಕದು ಚಲೋ ಆಯ್ತದೆ. ಈಗ ನೋಡ್ರಿ ಈಗ ಆರೆಂಜ್ ಕಲರ್ ಲಾಸ್ಟಿಗೆ ಆರೆಂಜ್ ಕಲರ್ ಹಾಕ್ಲತ್ತಿದ್ದೆವು. 1.5 ಗ್ಲಾಸಿಂದ ಹಪ್ಪಳು ಆಲ್ಮೋಸ್ಟ್ ಒಂದು ಬುಟ್ಟಿ ಆಗಿವು. ಸ್ಟಾರ್ಟಿಂಗ್ ಒಂದು 4-5 ಎದ್ದಿಲ್ಲ ಹಪ್ಪಳು ಮುರ್ಕೊಂಡು ಹೊಂಟಿವು. ಆಮೇಲಿಂದ ಚಲೋ ಬಂದು ಇಲ್ದ್ರೆ ಫುಲ್ ಒಂದು ಬುಟ್ಟಿ ಆಯ್ತು ನೋಡ್ರಿ ಹಪ್ಪಳು. ನಿಂಬಲ್ಲಿ ಎಲ್ಲರೂ ಎಲ್ಲ ಹಪ್ಪಳದೆಲ್ಲ ರೆಡಿ ಮಾಡ್ಕೊಂಡ್ರಿ ಏನೇನು ಹಾಕ್ಲತ್ತೀರಿ ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲರೂ ಎಲ್ಲ ಬೇಸಿಗೆ ರಜಕ್ಕೆಲ್ಲ ಏನೇನು ಮಾಡ್ಲತ್ತೀರಿ ಅಂಥೇಳಿ ಆಯಿತು. ಆಮೇಲೆ ಫಂಕ್ಷನ್ಗಳು ಬರ್ತಾ ಇರ್ತಾವೆ, ಅಲ್ಲಿನೂ ಹೋಗ್ಬೇಕಾಗ್ತದೆ. ಮ್ಯಾರೇಜ್ಗಳಿಗೂ ಹೋಗಿ ಬಂದಿವಿ 1-2-3. ಆಮೇಲೆ ಮತ್ತು ಖಾಲಿನೇ ಇದ್ದೀವಿ ಹಾಕ್ಕೊಂಡ್ರೆ ಆಯ್ತು ಅಂಥೇಳಿ. ಈಗ ನೋಡ್ರಿ 6 ಗಂಟೆ ತನಕ ಇಟ್ಟೀವಿ. 4:15 ತನಕ ಮಾಡೋ ಅದು ಲಾಸ್ಟಿನ ಒಂದು 4-5-6 ಸ್ವಲ್ಪ ಹಸಿದ್ದು ಇಲ್ದ್ರೆ ಫ್ಯಾನಿನ ಗಾಳಿಗೆಲ್ಲ ಒಣಗ್ಯಾವ ನೋಡ್ರಿ. ಈಗ ಎಲ್ಲ ತೆಗೆದಿಡ್ಲತ್ತೀನಿ. ಎಷ್ಟು ತಳ್ಳಗಾಗ್ಯಾವ ನೋಡ್ರಿ, ಕಾಂಜಿನ ಟೈಪ್ ಆಗ್ಯಾವ ಫುಲ್ಲು. ಆ ಸೈಡಿನ ಬಟ್ಟು ಕಾಣಿಸ್ಲತ್ತವ ಆ ಟೈಪು ತಳ್ಳಗಾಗ್ಯಾವ. ಹುರಿದ್ರು ಮಸ್ತ್ ಹತ್ತವ. ಒಣಗಿ ಆಗ್ಯಾವ ನೋಡ್ರಿ. ಎಲ್ಲ ಹೊಸ ಎಲ್ಲ ಫ್ಯಾನಿನ ಗಾಳಿಗೆ. ಮರುದಿವ್ಸ ಒಂದು ಬಿಸಿಲಿಗೆ ಹಾಕಿದ್ರೆ ಆಯಿತು. ಒಂದು ಬಟ್ಟೆ ಹಾಕಿ ಮ್ಯಾಲೆ ಮುಚ್ಚಿ ಬಿಸಿಲಿಗೆ ಇಟ್ಟರೆ ಆರಾಮಾಗಿ ಒಣಗಿ ಬರ್ತಾವೆ. ಇವು ನೋಡ್ರಿ ಲಾಸ್ಟಿಗೆ ಹಾಕಿದ್ದೇವಲ್ಲ ಫುಡ್ ಕಲರ್ ಹಾಕಿಂದು ಅವು ಒಂದು ಸ್ವಲ್ಪ ತಣ್ಣಗೆ ಹಸಿ ಅವ ಹಂಗಂದು ಸೈಡಿಗೆ ಇಟ್ಟೀನಿ. ಇವು ಸೈಡಿಗೆ ಇಟ್ಟೀನಿ ನೋಡ್ರಿ. ಈ ಟೈಪ್ ಬಂದಾವ ನೋಡ್ರಿ. ಫುಲ್ ಶೈನಿಂಗ್ ಅವ. ಎಷ್ಟು ಹೆಂಗೆ ಕಾಂಜಿನ ಟೈಪ್ ಕಾಣಿಸ್ಲತ್ತಾವ ನೋಡ್ರಿ, ಮಿಂಚ್ಲತ್ತಾವ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೊಸಬರು ಯಾರು ನೋಡತ್ತೀರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿರಿ. ಮತ್ತು ಯಾರಿಗೆ ನಿಮ್ಮ ನೆಂಟರಿಗೆ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.